ಎಷ್ಟು ಡಿಫ್ರೆಂಟ್ ಅಡುಗೆಗಳು ಮಾಡಿ ತಿಂದರೂ ಈ ಅನ್ನ ರಸದ ಜೊತೆ ಊಟ ಮಾಡಿದ್ರೆ ಅದ್ರ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಅಲ್ವಾ. ಒಂದು ಒಳ್ಳೆ ಫ್ರೆಶ್ ಮಸಾಲೆ ರುಬ್ಬಿ ಹಾಕಿ ಮಾಡೋ ಅಂಥ ಈ ರಸಮ್ಗೆ ಮೊದಲಿಗೆ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವಿನ ಎಲೆ, 2 ಹಸಿಮೆಣಸಿನ್ಕಾಯಿ, ಚಿಕ್ಕದ 2 ಫಾರಮ್ ಟೊಮೊಟೊನ ಸಹ ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಅರಿಶಿನ ಹಾಕಿ ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ 1/4 ಕಪ್ಪಷ್ಟು ತೊಗರಿಬೇಳೆನ ಸಹ ಬೇಯಿಸಿ ಮ್ಯಾಶ್ ಮಾಡಿ ಹಾಕ್ಕೊಂಡು ಬೇಕಾಗಿರೋಷ್ಟು ನೀರು ಸಹ ಹಾಕಿ ಇದನ್ನು ಕುದಿಯೋಕ್ಕಿಡಬೇಕು. ಅಷ್ಟರಲ್ಲಿ ಮಸಾಲೆಗೆ ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು, ಅದರಲ್ಲಿ ಅರ್ಧ ಜೀರಿಗೆಯಲ್ಲಿ ಅರ್ಧ ಮೆಂತ್ಯ, ಹಾಗೆ ಖಾರಕ್ಕೆ ತಕ್ಕಂಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 1 ಕಡ್ಡಿ ಕರಿಬೇವಿನ ಎಲೆ, ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ಇಂಗು, ಬೇಕಾಗಿರೋಷ್ಟು ನೀರು ಸಹ ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಬೇಯ್ತಾ ಇರೋ ಬೇಳೆಗೆ ಸೇರಿಸ್ಕೋಬೇಕು. ನಂತರ ನೆನೆಸಿಟ್ಟಿರೋ ಹುಣಸೆ ಹುಳಿ, 1 ಸ್ಪೂನ್ ಬೆಲ್ಲ, ರುಚಿ ನೋಡ್ಕೊಂಡು ಬೇಕಿದ್ರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯೋವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಕ್ಕ ಟೇಸ್ಟಿ ಉಡುಪಿ ರಸಮ್ ರೆಡಿ. ಇಷ್ಟ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್